ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇದು ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ ಬಂದು ಮಾತೃವಂದನಾ ಕಾರ್ಯಕ್ರಮ. ನನ್ನ ತಾಯಿ ಬಗ್ಗೆ ವಿಶೇಷವಾಗಿ ಎಲ್ಲ ಪುರೋಹಿತರು ಹೇಳಿದರು. ತುಂಬ ಚೆನ್ನಾಗಿ ಹೇಳಿದರು. ತಾಯಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಗಂಗಾದಿ ಸರ್ವ ತೀರ್ಥವನ್ನ ಈಗ ಕಲಶದಲ್ಲಿ ನಾವು ಆವಾಹನೆ ಮಾಡಿಕೊಂಡಿದ್ದೇವೆ. ಹಿಂದೂ ಸಂಸ್ಕೃತಿ ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಯಾವ ವಸ್ತುವನ್ನು ಮುಟ್ಟಿಕೊಂಡು ನಾವು ಅದರ ಕುರಿತಾದಂತಹ ಮಂತ್ರಗಳನ್ನ ಪಠಿಸಿದ್ರೆ ಅದರಲ್ಲಿ ಆ ವಸ್ತು ದೈವತ್ವವನ್ನು ಪಡ್ಕೊಳ್ಳುತ್ತದೆ. ಹಾಗಾಗಿ ಇವತ್ತು ಆ ಕಲಶದ ಮುಡಿಗೆಯಲ್ಲಿರುವಂತಹ ನೀರಿನಲ್ಲಿ ಗಂಗಾದಿ ಸರ್ವ ತೀರ್ಥವನ್ನು ನಾವು ಆವಾಹಿಸಿದ್ದೇವೆ ಎಂದು ಭಾವಿಸಿಕೊಳ್ಳಿ. ಇದೀಗ ಅಮ್ಮನ ಪಾದವನ್ನು ತೊಳೆಯುತ್ತಿರುವಂತಹ ಕಲಶದಲ್ಲಿ ಗಂಗಾದಿ ಸರ್ವ ತೀರ್ಥವು ಆವಾಹನೆಯಾಗಿದೆ. ಆ ಪವಿತ್ರ ಜಲದಿಂದ ಮುಂದೆ ಆ ಭಗವತ್ ಸ್ವರೂಪಿಯಾಗಿರುವಂತಹ ತಾಯಿಯ ಪಾದವನ್ನ ತುಳಿ ನೀನು ಬರಬೇಕು ಅಂತ ಅಪ್ಪನ ಹತ್ರ ಹೇಳಿದ. ಅಡಿಗೆ ಈ ದಿನ ಬಂದು ತಾಯಿದ್ದು ಪೂಜೆ ಮಾಡಲಿಕ್ಕಿತ್ತು. ಕೈ ಕಾಲು ತೊಳೆದು ಅರಿಶಿಣ ಕುಂಕುಮ ಹಾಕಿ ಹೂವೆಲ್ಲ ಹಾಕಿ ಅಕ್ಷತೆಗಳೆಲ್ಲ ಹಾಕಿ ಮತ್ತು ದೀಪ ಇಟ್ಟು ಆರತಿ ಮಾಡಲಿಕ್ಕಿತ್ತು. ತಾಯಿ ಬಗ್ಗೆ ಕೆಲವೊಂದೆಲ್ಲ ಕಥೆಗಳೆಲ್ಲ ಹೇಳಿದರು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಪುರೋಹಿತರು ತುಂಬ ಒಳ್ಳೊಳ್ಳೆ ಕಥೆ ಎಲ್ಲ ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ಅಪ್ಪನನ್ನು ನಾವು ನೆನಪಾಡಿಕೊಳ್ಳಬೇಕು. ಯಾಕಂದ್ರೆ ಅಪ್ಪ ಅಮ್ಮ ಇಬ್ಬರು ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ದೈವ ಮಾನಸರೂಪೇಣಾಗಿ ಬಂದೆ ಭಗವಂತ ಈ ಕಲಿಯುಗದಲ್ಲಿ ಮನುಷ್ಯನ ರೂಪದಲ್ಲಿ ಅನುಗ್ರಹ ಮಾಡ್ತಾನೆ. ಅದರಲ್ಲೂ ತಾಯಿಯ ರೂಪದಲ್ಲಿ ಮುಖ್ಯವಾಗಿ ಬಂದು ನಮಗೆ ಅನುಗ್ರಹ ಮಾಡ್ತಾ ಆಶೀರ್ವಾದವನ್ನು ಮಾಡ್ತಾ ತಪ್ಪಿದಾಗ ತಿದ್ದುತ್ತಾ ಅನುಗ್ರಹ ಮಾಡುವುದು ತಾಯಿ. ಈಗ ಆ ಭಗವದ್ಜ್ಞಾನ ಸಾಕ್ಷಾತ್ ಭಗವತ್ ಸ್ವರೂಪ ಮಗ ಹೇಳ್ತಾನೆ, ಒಂದು ವೇಳೆ ನೀನು ಬಂದದ್ದು ಗೊತ್ತಾದ್ರೆ ನಾನು ಸ್ಟೇಜಿಗೆ ಹತ್ತುತ್ತಿಲ್ಲ, ನೀನು ಮಾತ್ರ ಬರಬಾರ್ದು ಅಂತ ಅಲ್ಲೇ ಜೋರು ಮಾಡ್ತಾನೆ. ಅಮ್ಮನಿಗೆ ಬೇಸರ ಆಗ್ತದೆ, ಮಗ ಹೊರಟು ಹೋಗ್ತಾನೆ. ಅವಾಗ ಅಪ್ಪ ಸಮಾಧಾನ ಮಾಡ್ತಾನೆ. ಅಂದ್ರೆ ನಾನು ಅವನ ಜೊತೆ ಮುಂದೆ ಹೋಗ್ತೇನೆ, ಸ್ವಲ್ಪ ತಡವಾಗಿ ನೀನು ಅಲ್ಲೆಲ್ಲೋ ಹಿಂದೆ ಕೂತ್ಕೋ, ಅವನ ನೃತ್ಯವನ್ನು ನೋಡಬಹುದು ಆಯ್ತು ಅಂತ ಹೇಳಿ ಮರುದಿವಸ ಬೆಳಗ್ಗೆ ಮಗನ ಜೊತೆ ಅಪ್ಪ ಹೋಗ್ತಾನೆ. ಹೋದವನು ಮಗನಿಗೆ ಕಾಣುವ ಹಾಗೆ ಅಪ್ಪ ಎದುರಿನ ಸಾಲಿನಲ್ಲಿ ಅರ್ಪಣೆಯನ್ನು ಮಾಡಿ ಅಮ್ಮ ಅಲ್ಲೆಲ್ಲೋ ಹಿಂದೆ ಕೂತಿದ್ದಾರೆ. ಆಯ್ತು ಮಗ ಈಗ ಈಗ ಡ್ಯಾನ್ಸ್ ಮಾಡಿ ಆಯ್ತು ರಚನೆ ಹೀಗೆ ಮಗ ಹಿಂದಿನ ಸಾಲ ನೋಡ್ತಾರೆ. ಹೇಗೆ ನಾವು ಆರಾಧನೆ ಮಾಡ್ತೇವೆ, ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ. ಅಲಂಕಾರ ನೈವೇದ್ಯವನ್ನು ಮಾಡಿ ಅವುಗಳ
ಬಂದ ಮೇಲೆ ನೀವು 13 ವರ್ಷಕ್ಕೂ ಹಬ್ಬನ ಬೆಳಗ್ಗೆ ಆಯೋಜಿಸಿಲ್ಲ. ಆ ಬೆಳಿಗ್ಗೆ ಅರ್ಥವನ್ನು ಎಲ್ಲರೂ ಇದ್ದಾಗ ಅಪ್ಪ ಮನೆಗೆ ಅರ್ಥದಲ್ಲಿ ಕಾಲುವೆಂಟೆ ಆಗಿರುತ್ತದೆ. ಮಗನ ಮೇಲೆ ಬೀಳುತ್ತದೆ. ಅದನ್ನು ತೋರಿಸಲಿಲ್ಲ, ಅವನಿಗೆ ದಾಯ ಮಾಡಿಸಲಿಲ್ಲ, ಹೇಳಿ ಏನಿಸುವುದಿಲ್ಲದೆ ಆ ಮಗನ ಅಪೂರ್ಣ ಹಿಡಿದುಕೊಂಡೆ ಚಪ್ಪಲಿಗಳು ಆ ಬೆಂಕಿಯ ತುಂಬ ಅದನ್ನು ಬೆಂಕಿಯ ಹಿಡಿದುಕೊಂಡೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನಮಗೆ ಜನ್ಮ ಕೊಟ್ಟ ಅಮ್ಮನನ್ನ ಪೂಜಿಸಿದ್ದೇವೆ. ಆ ತಾಯಿಯಲ್ಲಿ ನಾವಿವತ್ತು ಎಲ್ಲ ದೇವರನ್ನ ಕಾಣುತ್ತಾ ಇದ್ದೇವೆ. ಮಡಿಲಲ್ಲಿ ಮಲಗಿಸಿಕೊಂಡ ಕಾಲಕ್ಕೆ ಪುಟ್ಟ ಪಾದಗಳಿಂದ ಅಮ್ಮನ ಎದೆಯನ್ನ ಒದ್ರೆ ಅದನ್ನ ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದವಳು ಅಮ್ಮ. ಹಾಗೆಯೇ ಜನ್ಮ ಕೊಟ್ಟ ತಂದೆ ಇವರು ಅಂತ ತೋರಿಸಿ ನಮ್ಮ ಅಪ್ಪನ ಹೆಗಲೇರಿ ಕುಳಿತು ಜಗದ ವಿಸ್ಮಯಗಳನ್ನು ನೋಡುವುದಕ್ಕೆ ನಮಗೆ ದಾರಿ ತೋರಿಸಿಕೊಟ್ಟವಳು ಅಮ್ಮ. ಅಂತಹ ಅಮ್ಮನನ್ನು ಪೂಜಿಸಿದ್ದೇವೆ. ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಅಮ್ಮ, ನನಗೆ ತಿಳುವಳಿಕೆ ಇಲ್ಲದೆ ನನ್ನಿಂದ ತಪ್ಪುಗಳಾಗಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಔದಾರ್ಯದಿಂದ ಈ ದೇಹ ಉಳಿದು ಬೆಳೆದು ನಾನು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಇದರ ಹಿಂದೆ ನಿನ್ನ ದೀಕ್ಷೆ ಇದೆ. ಈವರೆಗಿನ ನನ್ನ ಜೀವನ